ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಾಜ್ ಐತಾಳ್, ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಧ್ವನಿ ಮತ್ತು ಧ್ವನಿಯ ತೊಂದರೆಗಳು ಮತ್ತು ಧ್ವನಿಯನ್ನು ಕಾಪಾಡಿದ ವಿಧಾನಗಳು ಇದರ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ. ಧ್ವನಿ ಅಂದರೆ ನಮ್ಮ ಧ್ವನಿಪೆಟ್ಟಿಗೆ ಅಂದರೆ ಲ್ಯಾರಿಂಗ್ಸ್, ಅದರಲ್ಲಿ ಈ 2 ದಂತುಗಳಿರ್ತವೆ. ಆ ದಂತುಗಳು ವೈಬ್ರೇಷನ್ ಆಗಿ ಬರುವಂಥ ಶಬ್ದಕ್ಕೆ ಧ್ವನಿ ಅಂತ ಹೇಳ್ತಾರೆ. ಸೊ ಈ 2 ದಂತುಗಳ ವೈಬ್ರೇಷನ್ ಆದಾಗ ಶಬ್ದದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಾಗ ಅದನ್ನು ಧ್ವನಿಯ ತೊಂದರೆಗಳು ಅಂತ ಹೇಳ್ತೇವೆ. ಧ್ವನಿಯ ತೊಂದರೆಗಳು 3 ವಿಧದಲ್ಲಿ ಹೆಚ್ಚಾಗಿ ವಿಂಗಡಣೆ ಮಾಡ್ತಾರೆ. ಅದು ಪಿಚ್ ಡಿಸಾರ್ಡರ್ ಅಥವಾ ಧ್ವನಿಯ ಒಂದು ತರಂಗಾಂತರ, ಅದರಲ್ಲಿ ವ್ಯತ್ಯಾಸ ಆದರೆ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ ನಾವು. ಹಾಗೆಯೇ ಲೌಡ್ನೆಸ್ ಅಂದರೆ ವಾಲ್ಯೂಮ್, ನಾವು ಎಷ್ಟರ ಮಟ್ಟಿಗೆ ಧ್ವನಿಯನ್ನು ಯೂಸ್ ಮಾಡಲಿಕ್ಕಾಗ್ತದೆ, ಉಪಯೋಗ ಮಾಡಲಿಕ್ಕಾಗ್ತದೆ, ಅದರ ಬಗ್ಗೆ ಏನಾದರೂ ಕಷ್ಟ ಆದಲ್ಲಿ ಅದು ಒಂದು ರೀತಿಯ ತೊಂದರೆ. ಮತ್ತೊಂದು ವಿಧದಲ್ಲಿ ಧ್ವನಿಯ ಕ್ವಾಲಿಟಿ ಅಥವಾ ಗುಣಮಟ್ಟದ ಬಗ್ಗೆ, ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಕ್ವಾಲಿಟಿ ಡಿಸಾರ್ಡರ್ಸ್ ಆಫ್ ವಾಯ್ಸ್ ಅಂತ ಹೇಳ್ತೇವೆ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಧ್ವನಿಯ ವಿಂಗಡಿಸ್ಬೋದು. ಧ್ವನಿಯ ತೊಂದರೆಗೆ ಕಾರಣವಾಗುವಂತಹ ಕೆಲವೊಂದು ವಿಷಯಗಳೇನೆಂದರೆ, ಒಂದು, ನರದಲ್ಲಿ ಏನಾದರೂ ತೊಂದರೆ ಕಂಡು ಬಂದಲ್ಲಿ ಧ್ವನಿಯಲ್ಲಿ ವ್ಯತ್ಯಾಸ ಕೆಲವೊಂದು ನರಗಳು ಧ್ವನಿಯ ಪೆಟ್ಟಿಗೆಯಲ್ಲಿ ಇರುವಂಥ ಸ್ನಾಯುಗಳಿಗೆ ನರ್ವ್ ಸಪ್ಲೈಯನ್ನು ಮಾಡ್ತದೆ. ಈ ನರಗಳೇನಾದರೂ ತೊಂದರೆಗೀಡಾದಲ್ಲಿ ಧ್ವನಿಯಲ್ಲಿ ವ್ಯತ್ಯಾಸ ಕಂಡು ಬರ್ಬೋದು. ಅದನ್ನು ನಾವು ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಅಂತ ಹೇಳ್ತೇವೆ. ಇದು ಕೆಲವೊಂದು ಸರ್ಜರಿಯಲ್ಲೂ ಸಾಧ್ಯತೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಥೈರಾಯ್ಡೆಕ್ಟಮಿ ಅಂತ ನೀವು ಕೇಳಿರ್ಬೋದು. ಸೊ ಅಂಥ ಸರ್ಜರಿಯಲ್ಲೆಲ್ಲ ಹೆಚ್ಚಾಗಿ ಈ ನರವು ತೊಂದರೆಗೊಳಗಾಗಿ ಅಥವಾ ಡ್ಯಾಮೇಜ್ ಆಗಿ ಕೆಲವೊಮ್ಮೆ ತೊಂದರೆ ಬರ್ತದೆ. ಆದರೆ ಈ ತೊಂದರೆಯನ್ನು ಈ ವಾಯ್ಸ್ ಥೆರಪಿ ಅಥವಾ ಧ್ವನಿಯ ತರಬೇತಿಯಿಂದ ಕಡಿಮೆ ಮಾಡ್ಬೋದು, ನಾರ್ಮಲಿಗೆ ತರ್ಬೋದು. ಸೊ ಅದು ನ್ಯೂರಲಾಜಿಕಲ್ ಕಾಸ್ ಅಂತ ಹೇಳ್ತೇವೆ, ನರದಿಂದ ಆಗುವಂಥ ತೊಂದರೆ. ಮತ್ತೊಂದು ಫಂಕ್ಷನಲ್ ಅಂದರೆ ನಮ್ಮ ಮಾನಸಿಕವಾಗಿ ನಾವು ಒತ್ತಡದಲ್ಲಿದ್ದರೆ ಅಥವಾ ಏನಾದರೂ ಡಿಪ್ರೆಷನ್ ಅಂತ ಹೇಳ್ತೇವೆ. ಸೊ ಡಿಪ್ರೆಷನಲ್ಲಿ ಏನಾದರೂ ಇದ್ದರೆ ಅದು ನಮ್ಮ ಧ್ವನಿಯಲ್ಲೂ ತೊಂದರೆಗಳನ್ನು ಮಾಡಬಹುದು. ಮತ್ತೊಂದು ಏನು ಅಂದರೆ, ನಾವು ಗಟ್ಟಿಯಾಗಿ ಮಾತಾಡೋದ್ರಿಂದಲೂ ವಾಯ್ಸ್ ಪ್ರಾಬ್ಲಮ್ ಬರ್ಬೋದು. ನಾವು ಹೆಚ್ಚಾಗಿ ನಮ್ಮ ದಿನಚರಿಯಲ್ಲಿ ನಮಗೆ ಗೊತ್ತಿಲ್ಲದೇ ನಾವು ಗಟ್ಟಿಯಾಗಿ ಮಾತಾಡ್ತೇವೆ. ಕೆಲವೊಮ್ಮೆ ನಮ್ಮ ವೃತ್ತಿ ಜೀವನದಲ್ಲಿ ಗಟ್ಟಿಯಾಗಿ ಮಾತಾಡುವ ಅವಶ್ಯಕತೆ ಇರ್ತದೆ. ಸಾಧಾರಣವಾಗಿ ಟೀಚರ್ಸ್ ಅಥವಾ ಉಪಾಧ್ಯಾಯರು ಸ್ಕೂಲಲ್ಲಿ ಟೀಚ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕಾಗ್ತದೆ. ಒಂದು 50-100 ಜನ ಮಕ್ಕಳಿರುವಾಗ ಸೊ ನಾವು ಆಟೋಮ್ಯಾಟಿಕ್ಕಾಗಿ ಗಟ್ಟಿಯಾಗಿ ಮಾತಾಡ್ತೇವೆ. ಇದನ್ನು ವೋಕಲ್ ಅಬ್ಯೂಸ್ ಅಂತ ಹೇಳ್ತೇವೆ. ಇದು ತುಂಬ ಸಮಯದಿಂದ ಏನಾದರೂ ಹೀಗೆ ಮಾತಾಡೋದು ಕಂಡು ಬಂದಲ್ಲಿ ಧ್ವನಿಯ ಪೆಟ್ಟಿಗೆಯಲ್ಲಿ ಅಥವಾ ಧ್ವನಿಯ ದಂತುಗಳಲ್ಲಿ ವೋಕಲ್ ಕಾರ್ಡ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಸಣ್ಣ ಹುಣ್ಣುಗಳೇಳುವ ಸಾಧ್ಯತೆ ಇರ್ತದೆ. ಸೊ ಈ ವೋಕಲ್ ಅಬ್ಯೂಸಿಂದಾಗಿ ಬರುವಂಥ ನಾಡ್ಯೂಲ್ ಅಂತ ಹೇಳ್ತೇವೆ, ಹುಣ್ಣುಗಳನ್ನು ನಾಡ್ಯೂಲ್ ಅಂತ ಹೇಳ್ತೇವೆ. ಇದನ್ನು ಟೀಚರ್ಸ್ ನಾಡ್ಯೂಲ್ ಅಂತಲೂ ಹೇಳ್ತಾರೆ ಅಥವಾ ಸಿಂಗರ್ಸ್ ನಾಡ್ಯೂಲ್ ಅಂತಲೂ ಹೇಳ್ತಾರೆ. ಯಾಕಂದರೆ ಟೀಚರ್ಸಲ್ಲಿ ಮತ್ತು ಹಾಡುವವರಲ್ಲಿ ಹೆಚ್ಚಾಗಿ ಈ ತೊಂದರೆ ಬರ್ತದೆ. ಸೊ ಅದಕ್ಕೇ ನಾವು ಪ್ರೊಫೆಷನಲ್ ವಾಯ್ಸ್ ಯೂಸರ್ಸ್ ಅಂತ ಹೇಳ್ತೇವೆ. ಯಾರು ಧ್ವನಿಯನ್ನು ವೃತ್ತಿಗೆ ಅಳವಡಿಸ್ಕೊಂಡಿರ್ತಾರೋ ಅವರಿಗೆ ಹೆಚ್ಚಿನ ವಾಯ್ಸ್ ಪ್ರಾಬ್ಲಮ್ ಬರ್ಬೋದು. ಸೊ ಇವರಿಗಾಗಿ ಕೆಲವೊಂದು ವಿಧಾನಗಳು ಇವೆ, ಹೇಗೆ ನಮ್ಮ ಧ್ವನಿಯನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಅಂತ. ಸೊ ಹೀಗೆ ನರದ ತೊಂದರೆಯಿಂದ ಅಥವಾ ನಮ್ಮ ಮಾನಸಿಕವಾಗಿ ಏನಾದರೂ ಸೈಕಲಾಜಿಕಲ್ ಪ್ರಾಬ್ಲಮ್ಸಿಂದ ಬರುವಂಥ ತೊಂದರೆಗಳು ಇರ್ತದೆ. ಅದನ್ನು ಪುನಃ ವಿಸ್ತಾರವಾಗಿ ಹೇಳಬೇಕಂತಾದರೆ ಇದು ಸಣ್ಣ ಮಕ್ಕಳಲ್ಲೂ ಬರ್ಬೋದು ಅಥವಾ ದೊಡ್ಡವರಲ್ಲೂ ಬರ್ಬೋದು. ಸಣ್ಣ ಮಕ್ಕಳಲ್ಲಿ ನಾಳೆ ಪರೀಕ್ಷೆ ಅಂತ ಏನಾದಿದ್ದರೆ, ಯೂನಿವರ್ಸಿಟಿ ಎಕ್ಸಾಮ್ ನಾಳೆ ಇದ್ದರೆ, ಇವತ್ತು ಸಡನ್ಲಿ ವಾಯ್ಸ್ ಇಲ್ಲ ಅಂತ ಆಗ್ತದೆ. ಮಗು ಮಾತಾಡುವಾಗ ವಾಯ್ಸ್ ಬರೋದಿಲ್ಲ. ಮತ್ತು ಪೇರೆಂಟ್ಸ್ ಹೆಚ್ಚಾಗಿ ತಂದೆ ತಾಯಂದಿರು ಕ್ಲಿನಿಕ್ಕಿಗೆ ಕರ್ಕೊಂಡು ಬರ್ತಾರೆ. ಸೊ ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಆಫ್ ವಾಯ್ಸ್, ದ ಫಂಕ್ಷನಲ್ ವಾಯ್ಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು. ಹಾಗೆಯೇ ಏನಾದರೂ ಕಲಹದಿಂದ ಆಗುವಂಥ ತೊಂದರೆಯಿಂದ ಕೆಲವೊಮ್ಮೆ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ವಾಯ್ಸ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರ್ತದೆ. ಇದು ಹೆಚ್ಚಾಗಿ ಫಂಕ್ಷನಲ್ ಅಂದರೆ ಧ್ವನಿಪೆಟ್ಟಿಗೆಯಲ್ಲಿ ಏನೂ ತೊಂದರೆ ಇರೋದಿಲ್ಲ, ಆದರೆ ನಾವು ಮಾತನಾಡುವಾಗ ವಾಯ್ಸನ್ನು ಅವರು ಉಪಯೋಗಿಸೋದಿಲ್ಲ. ಸೊ ನಾವು
ಕೆಲವೊಂದು ಟೆಸ್ಟಲ್ಲಿ ಅವರನ್ನು ಎಷ್ಟು ಪ್ರಯತ್ನ ಮಾಡಿದರೂ ಅವರು ಮಾತಾಡುವಾಗ ವಾಯ್ಸ್ ಬರುವುದಿಲ್ಲ. ಹಾಗೆ ನಮ್ಮಲ್ಲಿ ಅದಕ್ಕೆ ಬೇಕಾದ ಕೆಲವೊಂದು ಅಸೆಸ್ಮೆಂಟ್ ಟೆಸ್ಟ್ ಇದೆ, ಅದನ್ನು ಯೂಸ್ ಮಾಡಿ ನಮಗೆ ವಾಯ್ಸ್ ಹೇಗೆ ಅದನ್ನು ತರಬೇಕು ಅಂತ ಹೇಳಿಕೊಡ್ತೇವೆ. ಸೊ ಮತ್ತೊಂದು ಏನು ಅಂದರೆ, ಈ ವಾಯ್ಸ್ ಪ್ರಾಬ್ಲಮ್ ಇರುವಾಗ ಹೆಚ್ಚಾಗಿ ನಾವು ವೋಕಲ್ ಅಬ್ಯೂಸ್ ಅಂತ ಏನು ಹೇಳಿದ್ದೇನೆ, ವೋಕಲ್ ಅಬ್ಯೂಸ್ ಎಂಬ ತೊಂದರೆ ಏನಾದರೂ ಇದ್ದರೆ ಅವರಿಗೆ ಹೆಚ್ಚಾಗಿ ವಾಯ್ಸ್ ರೆಸ್ಟ್ ಕೊಡಬೇಕಾಗ್ತದೆ. ಈ ಟೀಚರ್ಸಲ್ಲಿ ಈ ವೋಕಲ್ ನಾಡ್ಯೂಲ್ ಅಂತ ನಾನು ಹೇಳಿದ ಹಾಗೆ ಅವರಿಗೆ ಹೆಚ್ಚಾಗಿ ವಾಯ್ಸ್ ರೆಸ್ಟ್ ಕೊಡಬೇಕು, ಅವರು ಜಾಸ್ತಿ ಗಟ್ಟಿ ಮಾತಾಡುವುದನ್ನು ನಿಲ್ಲಿಸಬೇಕಾಗ್ತದೆ. ಇದು ನಮ್ಮಲ್ಲಿ ಯಾರಿಗಾದರೂ ಬರ್ಬೋದು. ಉದಾಹರಣೆಗೆ ನಾವು ಹೆಚ್ಚಾಗಿ ಮನೆಯಲ್ಲಿ ಟಿ ವಿ ಗಟ್ಟಿ ಹಾಕಿ ಟಿ ವಿಯನ್ನು ಹೆಚ್ಚಿನ ವಾಲ್ಯೂಮ್ನಲ್ಲಿ ಇಟ್ಟು ಮನೆಯಲ್ಲಿ ಮಾತಾಡೋದ್ರಿಂದ ನಮ್ಮ ಧ್ವನಿ ಪೆಟ್ಟಿಗೆಗೆ ತೊಂದರೆ ಬರುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಮನೆಯಲ್ಲಿ ಮಕ್ಕಳು ಸಣ್ಣದಿರುವಾಗ ಅವರು ಮಾಡುವಂಥ ಕೆಲವು ಶಬ್ದಗಳಿಂದಾಗಿ ಮನೆಯವರು ಜಾಸ್ತಿ ಗಟ್ಟಿ ಮಾತಾಡಿ ಬೈಬೋದು ಅಥವಾ ವಾಯ್ಸನ್ನು ಗಟ್ಟಿ ಉಪಯೋಗಿಸ್ಬೋದು. ಆವಾಗೂ ಈ ವಾಯ್ಸ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರ್ತದೆ, ಎಸ್ಪೆಷಲಿ ಮದರ್ಸ್ ಅಂದರೆ ತಾಯಿಯಂದರಲ್ಲಿ. ಮತ್ತು ಕೆಲವೊಮ್ಮೆ ಈ ಹೆಚ್ಚಾಗಿ ಬೆಳೆಯುವಂಥ ಮಕ್ಕಳಲ್ಲಿ ಎಸ್ಪೆಷಲಿ ಒಂದು 15-16 ವರ್ಷ ಹುಡುಗರಲ್ಲಿ ಅಥವಾ ಹುಡುಗಿಯರಲ್ಲಿ ಧ್ವನಿ ಚೇಂಜ್ ಆಗೋದು ಸಾಮಾನ್ಯ. ಹುಡುಗರಲ್ಲಿ ಹೈ ಪಿಚ್ ಅಂದರೆ ನಮ್ಮ ಫ್ರೀಕ್ವೆನ್ಸಿ ಎಂಬುದು ಸ್ವಲ್ಪ ಹೈ ಫ್ರೀಕ್ವೆನ್ಸಿ ಇರ್ತದೆ, ಹೈ ಫ್ರೀಕ್ವೆನ್ಸಿ ಆಗಿರ್ತದೆ. ಅಂದರೆ 200 ಹರ್ಟ್ಸ್ಗಿಂತ ಮೇಲೆ ಇರ್ಬೋದು. ಅದು ಸಡನ್ನಾಗಿ ಡ್ರಾಪ್ ಆಗ್ತದೆ, ಅದು 130 ಹರ್ಟ್ಸ್ವರೆಗೆ ಬರ್ಬೋದು, 120-130 ಹರ್ಟ್ಸ್ವರೆಗೆ ಬರ್ಬೋದು. ಸೊ ಇದು ಹುಡುಗರಲ್ಲಿ ಹೆಚ್ಚಾಗಿ ನೋಡ್ತೇವೆ, ಅದಕ್ಕೆ ಪ್ಯುಬೋಫೋನಿಯಾ ಅಂತ ಹೇಳ್ತೇವೆ. ಕೆಲವೊಮ್ಮೆ ಈ ಸಮಯದಲ್ಲಿ ಧ್ವನಿಯಲ್ಲಿ ಆಗುವಂಥ ಏರುಪೇರುಗಳು ಸಾಮಾನ್ಯ, ಸೊ ಅದನ್ನು ಪ್ಯುಬೋಫೋನಿಯಾ ಅಂತ ಹೇಳ್ತೇವೆ. ಕೆಲವು ಮಕ್ಕಳಲ್ಲಿ ಅದು ಹಾಗಾಗಿ ಸ್ವಲ್ಪ ಸಮಯದಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಅಥವಾ ಸಾಮಾನ್ಯ ವಾಯ್ಸಿಗೆ ಬರ್ತದೆ, ಸಾಮಾನ್ಯ ಧ್ವನಿಗೆ ಬರ್ತದೆ. ಕೆಲವು ಮಕ್ಕಳಲ್ಲಿ ಈ ತೊಂದರೆ ಕಂಟಿನ್ಯೂ ಆಗಿ ಅವರಿಗೆ ಹೆಚ್ಚಿನ ಒಂದು ವಾಯ್ಸ್ ತರಬೇತಿ, ಧ್ವನಿಯ ತರಬೇತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಇದು ಹುಡುಗಿಯರಲ್ಲಿನೂ ಕಂಡು ಬರ್ತದೆ. ಹುಡುಗಿಯರಲ್ಲಿ ಅದು ಹೈ ಪಿಚ್ಚಿಂದ ಲೋ ಪಿಚ್ ಬರುವಂಥದ್ದು, ಅದಕ್ಕೆ ಆ್ಯಂಡ್ರೋಫೋನಿಯಾ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕಾರಣ ಹಾರ್ಮೋನಲ್ ಚೇಂಜಸ್ಸಿಂದ ಬರುವಂಥ ತೊಂದರೆ. ನಮ್ಮಲ್ಲಿ ಕೆಲವೊಂದು ಹಾರ್ಮೋನುಗಳಿವೆ, ಆ ಹಾರ್ಮೋನುಗಳಿಂದ ಆಗುವಂಥ ಒಂದು ವ್ಯತ್ಯಾಸದಿಂದ ನಮ್ಮ ಧ್ವನಿಯ ದಂತುಗಳಲ್ಲಿ ಅದರ ಸಂರಚನೆಯಲ್ಲಿ ಕೆಲವೊಂದು ಬದಲಾವಣೆಗಳಾದಾಗ ಈ ತೊಂದರೆ ಬರ್ತದೆ. ಮತ್ತು ಹೆಚ್ಚಿನ ಹುಡುಗರಲ್ಲಿ, ಈಗಿನ ಮಕ್ಕಳಲ್ಲಿ ಕೆಲವೊಂದು ಮ್ಯೂಸಿಕ್ ಹೆಚ್ಚಾಗಿರುವಂಥ ಮ್ಯೂಸಿಕ್ ಸೆಲೆಬ್ರೇಷನ್ಸ್ ಅಥವಾ ಜಾತ್ರೆ, ಸೊ ಇಂಥ ಸಂದರ್ಭದಲ್ಲಿ ನಾವು ಕೆಲವೊಮ್ಮೆ ಗಟ್ಟಿಯಾಗಿ ಮಾತಾಡುವಾಗ ನಮ್ಮ ಧ್ವನಿಗೆ ಪೆಟ್ಟಾಗುವುದು ಸಾಮಾನ್ಯ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಎಸ್ಪೆಷಲಿ ಯಾವತ್ತಾದರೂ ನಮಗೆ ಶೀತ ಆದಾಗ ನಾವು ಗಟ್ಟಿಯಾಗಿ ಮಾತಾಡಿದರೆ, ಒಂದು ವಾಲ್ಯೂಮ್ಗಿಂತ ಹೆಚ್ಚಾಗಿ ಮಾತಾಡಿದರೆ ನಮ್ಮ ಧ್ವನಿಯ ಪೆಟ್ಟಿಗೆಯಲ್ಲಿ ಕೆಲವೊಂದು ಪದರಗಳು ಹೇಳ್ತೇವೆ, ಲೇಯರ್ಸ್, ಆ ಲೇಯರ್ಸಲ್ಲಿ ವ್ಯತ್ಯಾಸ ಕಂಡು ಧ್ವನಿಯೇ ಹಾಳಾಗ್ಬೋದು. ಧ್ವನಿ ಕೆಲವೊಮ್ಮೆ ಧ್ವನಿಯನ್ನು ನಾವು ಕಳ್ಕೊಳ್ಬೋದು. ಅದು ಟೆಂಪರರಿ ಇರ್ಬೋದು, ಬಟ್ ಅಂಥದ್ದು ಮುಂದುವರಿಸಿಕೊಂಡು ಹೋದರೆ, ಧ್ವನಿಯ ತೊಂದರೆ ಇದ್ರೂ ನಾನು ಗಟ್ಟಿಯಾಗಿ ಮಾತಾಡೋದು ಕಂಟಿನ್ಯೂ ಮಾಡಿದರೆ ನನಗೆ ತೊಂದರೆ ಜಾಸ್ತಿಯಾಗಿ ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಕಾಮ್ ಯುವರ್ ಕೋಲ್ಡ್ ಅಂತ ಹೇಳ್ತೇವೆ. ಅಂದರೆ ಶೀತ ಇರುವಾಗ ನಾವು ಯಾವತ್ತೂ ತುಂಬ ಕಡಿಮೆ ಮಟ್ಟದಲ್ಲಿ, ಲೋ ವಾಲ್ಯೂಮಲ್ಲಿ ಮಾತಾಡಬೇಕಾಗ್ತದೆ. ಮತ್ತೊಂದು ಸಲಹೆ ಏನು ಅಂದರೆ, ನಾವು ಸ್ವಲ್ಪ ಜಾಸ್ತಿ ನೀರು ಕುಡಿಯುವುದನ್ನು ಇಟ್ಕೊಳ್ಬೇಕು. ಯಾಕಂದರೆ ಈಗಿನ ಜನ್ರೇಷನ್ ತುಂಬ ಕೆಲಸದಲ್ಲಿ ನಿರತರಾಗಿರ್ತಾರೆ. ಸೊ ನೀರನ್ನು ಕುಡಿಯೋದು ನಾವು ಮರೆತು ಬಿಡ್ತೇವೆ. ಸೊ ನೀರನ್ನು ಆಗಾಗ್ಗೆ ಕುಡಿತಾ ಇರಬೇಕು. ಯಾಕಂದರೆ ಡಿಹೈಡ್ರೇಷನ್ ಆದರೆ ಸಹ ನಮ್ಮ ಧ್ವನಿಯ ದಂತುಗಳಲ್ಲಿ ಕೆಲವೊಂದು ಬದಲಾವಣೆಗಳು ಬಂದು ಅದು ಧ್ವನಿಯ ಮೇಲೆ ಪರಿಣಾಮ ಬೀರ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಯಂಗರ್ ಜನ್ರೇಷನಲ್ಲಿ ನಿದ್ದೆ ಬಿಡುವಂಥದ್ದು ಮತ್ತು ಹೆಚ್ಚಾಗಿ ರಾತ್ರಿ ಲೇಟ್ ನೈಟ್ ಅಂತ ಹೇಳ್ತೇವೆ. ಸೊ ತುಂಬ ರಾತ್ರಿ ಕಳೆದೋದ್ಮೇಲೆ ಊಟ ಮಾಡಿ ಮಲಗುವಂಥದ್ದು. ಸೊ ನಾವು ಸ್ಪೈಸಿ ಫುಡ್ ಅಥವಾ ಖಾರಭರಿತ ಆಹಾರವನ್ನು ಸೇವಿಸಿದಾಗ ಅದು ನಮ್ಮಲ್ಲಿ ಧ್ವನಿ ಪೆಟ್ಟಿಗೆಯಲ್ಲೂ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡ್ತದೆ. ಫಾರ್ ಎಕ್ಸಾಂಪಲ್, ನಾವು ಇದಕ್ಕೆ ರಿಫ್ಲಕ್ಸ್ ಅಂತ ಹೇಳ್ತೇವೆ.
ಸೊ ತಿಂದಾದಮೇಲೆ ನಮ್ಮ ಊಟ ಆದಮೇಲೆ ಕೆಲವೊಮ್ಮೆ ನಮ್ಮದು ಆ್ಯಸಿಡ್ ಅಥವಾ ರಿಫ್ಲಕ್ಸ್ ಅಂತ ಹೇಳ್ತೇವೆ, ಆ ಆ್ಯಸಿಡ್ ಮೇಲೆ ಬಂದಾಗ ಆ ಧ್ವನಿಪೆಟ್ಟಿಗೆಯಲ್ಲಿ ಸವರಿದಾಗ ಆ ಧ್ವನಿಪೆಟ್ಟಿಗೆಯಲ್ಲಿ ಕೆಲವೊಂದು ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಇದಕ್ಕೆ ನಾವು GERD ಅಂತ ಹೇಳ್ತೇವೆ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತ. ಸೊ ಅದಕ್ಕೆ ಆದಷ್ಟು ಬೇಗ ಅಂಥ ತೊಂದರೆ ಕಂಟಿನ್ಯೂ ಆದಲ್ಲಿ, ಅಂದರೆ 1 ವಾರ 2 ವಾರ ಹಾಗೆ ಕಂಟಿನ್ಯೂ ಆದರೆ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಬೇಕಾದ ಮೆಡಿಸಿನ್ ತಗೊಳ್ಬೇಕಾಗ್ತದೆ. ಈ ಮೊದಲು ಹೇಳಿದಾಗೆ ನಾವು ಮಾತಾಡುವಾಗ ಯಾವತ್ತೂ ಕೆಲವೊಂದು ವಿಧಾನವನ್ನು ನಾವು ಅನುಸರಿಸಬೇಕು. ನಾವು ಮಾತಾಡುವಾಗ ನಮ್ಮ ಗಾಳಿಯನ್ನು ತಗೊಂಡು ಮಾತಾಡಬೇಕು. ಯಾಕಂದರೆ ನಾವು ಉಸಿರಾಟವನ್ನು ಮಾಡದೆ, ಅಂದರೆ ಗಾಳಿಯನ್ನು ತಗೊಂಡು ಸರಿಯಾಗಿ ಮಾತನಾಡದಿದ್ದರೆ ಅದು ಧ್ವನಿಪೆಟ್ಟಿಗೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ನಾವು ಹೇಗೆ ಪೆಟ್ರೋಲ್ ಇಲ್ಲದೆ ಗಾಡಿ ಓಡಿಸ್ಲಿಕ್ಕೆ ಆಗ್ತದೆ, ಅದು ಸಾಧ್ಯವೇ ಇಲ್ಲ. ಹಾಗೆಯೇ ಗಾಳಿ ಇಲ್ಲದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಗಾಳಿ ಇಲ್ಲದೆ ಶಬ್ದ ಬರೋದು ಸಾಧ್ಯ ಇಲ್ಲ. ಸೊ ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ಗಾಳಿ ಕಡಿಮೆ ಇದ್ದು ನಾವು ನಮ್ಮ ಸ್ನಾಯುಗಳಿಗೆ ಹೆಚ್ಚಿನ ಒತ್ತಡವನ್ನು ತರ್ತೇವೆ ಮಾತಾಡಲಿಕ್ಕೋಸ್ಕರ. ಸೊ ಅದು ಯಾವತ್ತೂ ಒಳ್ಳೆ ಪ್ರಾಕ್ಟೀಸ್ ಅಲ್ಲ. ಸೊ ನಾವು ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಏನು ಮಾಡಬೇಕು ಅಂತ ಹೇಳಿದರೆ ಹೆಚ್ಚು ನೀರು ಕುಡಿಬೇಕು, ಮತ್ತು ಊಟ ಮಾಡಿ ಒಂದು ಅಟ್ಲೀಸ್ಟ್ 1 ಗಂಟೆ ಆದರೂ ನಂತರ ಮಲಗಬೇಕು. ಮತ್ತು ನಾವು ಶಬ್ದಭರಿತ ನಮ್ಮ ವಾತಾವರಣದಲ್ಲಿ, ಅದು ಮೈಕ್ ಇರ್ಬೋದು, ಜನ್ರೇಟರ್ ಸೌಂಡ್ ಇರ್ಬೋದು, ಅಥವಾ ಜಾತ್ರೆ ಶಬ್ದ ಇರ್ಬೋದು, ಟ್ರೈನ್, ರೈಲ್ವೆ ಸ್ಟೇಷನ್ ಇರ್ಬೋದು. ಸೊ ಹೆಚ್ಚಿನ ಶಬ್ದಭರಿತವಾದ ವಾತಾವರಣದಲ್ಲಿ ನಮ್ಮ ಧ್ವನಿಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸೊ ಇದನ್ನೇ ನಾವು ಗಟ್ಟಿಯಾಗಿ ಮಾತಾಡ್ತೇವೆ, ಅಂಥ ಸಿಚುವೇಷನಲ್ಲಿ ಅದು ಧ್ವನಿಯ ತೊಂದರೆಗಳಿಗೆ ಈಡಾಗ್ತದೆ. ಮತ್ತು ಸಣ್ಣ ಮಕ್ಕಳಲ್ಲಿ ಈ ಸ್ಟ್ರೆಸ್ ಎಂಬುದು ಈಗ ಶುರುವಾಗಿದೆ. ಸೊ ಅಂಥ ಮಕ್ಕಳಲ್ಲಿ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಕಾಣಬರ್ತದೆ. ಅಂದರೆ ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ ಅವರು ವಾಯ್ಸ್ ಬಿದ್ದು ಹೋಗ್ತದೆ, ವಾಯ್ಸ್ ಬರುವುದಿಲ್ಲ. ಆವಾಗ ಸ್ವಲ್ಪ ವಾಯ್ಸ್ ಥೆರಪಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಅವರಿಂದ ಬೇಕಾದ ಸಜೆಷನ್ ತಗೊಳ್ಳೋದು ಒಳ್ಳೆಯದು. ಈ ಎಪಿಸೋಡಲ್ಲಿ ನಾನು ಕೆಲವೊಂದು ಅಂಶಗಳನ್ನು ನಮ್ಮ ಸಿಂಗರ್ಸ್ ಅಥವಾ ಹಾಡುಗಳನ್ನು ಯಾರು ಹಾಡ್ತಾರೋ ಅವರಿಗೆ ಸಲಹೆಗಳನ್ನು ಕೊಡಬೇಕು ಅಂತ ಇಚ್ಛಿಸ್ತೇನೆ. ಅವರು ಪ್ರಾಕ್ಟೀಸ್ ಮಾಡಿ ಹೆಚ್ಚಾಗಿ ಕಾರ್ಯಕ್ರಮಕ್ಕೆ ಹೋಗುವಾಗ ಸೊ ನಾವು ವೋಕಲ್ ವಾರ್ಮಪ್ ಅಂತ ಒಂದು ಹೇಳ್ತೇವೆ. ಸೊ ವೋಕಲ್ ವಾರ್ಮಪ್ ಎಕ್ಸಸೈಸ್ ಅಂತ ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗ್ತದೆ. ಸೊ ಅಂಥದ್ದನ್ನು ಕೆಲವೊಂದು ಪ್ರಾಕ್ಟೀಸ್ ಮಾಡ್ಬೋದು. ವೋಕಲ್ ವಾರ್ಮಪ್ ಆ್ಯಕ್ಚುಲಿ ನಮ್ಮ ಧ್ವನಿಯ ಪೆಟ್ಟಿಗೆಯನ್ನು ಅಥವಾ ಧ್ವನಿಯ ದಂತುಗಳು, ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೇವೆ, ಅದನ್ನು ನಮ್ಮ ಹಾಡುಗಾರಿಕೆಯ ಮೊದಲು ಅದನ್ನು ಪ್ರಿಪೇರ್ ಮಾಡುವಂಥದ್ದು ಒಂದು ವಿಧಾನ. ಸೊ ಇದರಿಂದ ನಮ್ಮ ಸಡನ್ ಒಂದು ಒತ್ತಡ ನಮ್ಮ ಧ್ವನಿ ಪೆಟ್ಟಿಗೆಗೆ ಆಗೋದಿಲ್ಲ. ಸೊ ಅದಕ್ಕೆ ವೋಕಲ್ ವಾರ್ಮಪ್ ಅಂತ ಹೇಳ್ತೇವೆ. ನೀವು ಎಕ್ಸಸೈಸ್ ಮಾಡುವ ಮೊದಲು ಒಂದು ವಾರ್ಮಪ್ ಎಕ್ಸಸೈಸ್ ಅಂತ ಮಾಡ್ತಾರೆ, ಹಾಗೆಯೇ ಧ್ವನಿಗೆ ಸಂಬಂಧಪಟ್ಟದ್ದೇ ನಾವು ವೋಕಲ್ ವಾರ್ಮಪ್ ಎಕ್ಸಸೈಸನ್ನು ಮಾಡಬೇಕಾಗ್ತದೆ. ಮತ್ತೊಂದು, ನಮ್ಮ ಧ್ವನಿಯ ಪೆಟ್ಟಿಗೆ ಮೇಲೆ ಒತ್ತಡವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಕೆಲವೊಂದು ಹಮ್ಮಿಂಗ್ ಎಕ್ಸಸೈಸ್ ಅಂತ ಹೇಳ್ತೇವೆ, ಅಥವಾ ನಾಲಿಗೆಯನ್ನು ನಾವು ಹೇಗೆ ನಾ ಅಥವಾ ಲಾ ಹೇಳಲಿಕ್ಕೆ ಇಡ್ತೇವೆ ಅಂಥ ಒಂದು ಪೋಸ್ಚರಲ್ಲಿ ನಾಲಿಗೆಯನ್ನಿಟ್ಟು ಅಂತ ಒಂದು ಫೊನೇಷನನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಗಾಳಿಯನ್ನು ಚೆನ್ನಾಗಿ ತಗೊಂಡು ನಾಲಿಗೆಯನ್ನು ನಮ್ಮ ಹಲ್ಲಿನ ಹಿಂಭಾಗದಲ್ಲಿ ಇಟ್ಟು ಕಂಟಿನ್ಯೂಸ್ ಆಗಿ ಒಂದು ಫೊನೇಷನನ್ನು ಒಂದು ಸಾಧಾರಣ ಒಂದು 6ರಿಂದ 7 ಸೆಕೆಂಡ್ಸ್ ಮಾಡಿದರೂ ತೊಂದರೆ ಇಲ್ಲ. ಸೊ ಅದರಿಂದನೂ ನಮ್ಮ ಧ್ವನಿಪೆಟ್ಟಿಗೆಯಲ್ಲಿ ಆಗುವಂಥ ಒತ್ತಡವನ್ನು ಕಡಿಮೆ ಮಾಡ್ತದೆ. ಈ ರೀತಿಯ ವಿಧಾನಗಳನ್ನು ಮಾಡೋದ್ರಿಂದ, ನಿಮ್ಮ ಕಾರ್ಯಕ್ರಮಕ್ಕೆ ಹೋಗೋ ಮೊದಲು ಮಾಡೋದ್ರಿಂದ ನಿಮ್ಮ ಕಾರ್ಯಕ್ರಮದಲ್ಲಿ ನೀವು ಪರ್ಫಾರ್ಮೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಮತ್ತು ಉಳಿದಂತೆ ಬೇರೆ ಕೆಲವೊಂದು ವೋಕಲ್ ಕೇರ್ ಟಿಪ್ಸ್ ನಾನೇನು ಹೇಳಿದ್ದೇನೆ, ಸೊ ಅದನ್ನು ಫಾಲೋ ಮಾಡಿದರೆ ನಿಮ್ಮ ಧ್ವನಿಯನ್ನು ನೀವು ತುಂಬ ಚೆನ್ನಾಗಿ ನೋಡಿಕೊಳ್ಬೋದು, ಕಾಪಾಡಿಕೊಳ್ಬೋದು. ಸೊ ನನ್ನ ಸಲಹೆ ಏನು ಅಂದರೆ, ವಾಯ್ಸ್ ಈಸ್ ಪ್ರೆಷಿಯಸ್, ತುಂಬ ಮುಖ್ಯವಾಗಿದೆ ನಮ್ಮ ಧ್ವನಿ. ಆ ಧ್ವನಿಯನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ವಾಯ್ಸ್.